ನಿಲ್ದೇ ಇರೋ ಮಳೆ ಏನು ಮಾಡೋಣ ನಾವು ಈ ಥರ ಮಳೆ ಬಂದರೆ ಫಸ್ಟ್ ಆಫ್ ಆಲ್ ಬೆಳಗ್ಗೆ ಎದೊಳೋದೇ ಪ್ರಾಬ್ಲಮ್ ನನಗೆ. ಐಸ್ ಕ್ರೀಮ್ ಇದೆ ಅಂತೆ ಬಂದು ಕಿವಿಲಿ ಹೇಳ್ತಾ ಇಳೋದೇನು. ನ್ಯಾಚುರಲ್ ಹನಿನ ಹಿಂಗೆ ಮಾಡಿ ಇದರಲ್ಲಿ ಹಾಕಿರೋದು. ವಾವ್ ಸಕ್ಕತ್ತಾಗಿದೆ. ಇಲ್ಲೆಲ್ಲ ನಂದು ನಿಮ್ಮದು ಪ್ರೇಸ್ ಎಲ್ಲ ಫೋಟೋ ಹಾಕ್ತೀನಿ. ವಾವ್ ಸೂಪರ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಈ ಕಲ್ ಮೇಲೆ ಇಟ್ಟು ಫುಲ್ಲು ಬೆಂದು ಹೋಗ್ಬಿಡ್ತಾರೆ. ಸೊ ಫುಲ್ಲು ಸ್ವೆಟ್ ಆಗಿ ಸಣ್ಣ ಆಗೋಗ್ತಾರೆ. ಗೈಸ್ ನಾವು ಇವಾಗ ಫೌಂಟೇನ್ ಹತ್ರ ಬಂದಿದ್ದೀವಿ. ನೋಡಿ ಹ್ಯೂಮಿಡಿಟಿಗೆ ಹೆಂಗಾಗ್ಬಿಟ್ಟಿದೆ. ಬಾಯ್ ಅಂಟಿಲ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ತೆಗಿತೀನಿ ಅವಳ ಥರನೇ ನಿಂತ್ಕೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಿಂಡಿ ಮಾಡಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಈಚೆ ಬಂದರೆ ಇದು ನೋಡಿ ಗೈಸ್, ನಿಲ್ದೇ ಇರೋ ಮಳೆ. ಏನು ಮಾಡೋಣ ನಾವು ಈ ಥರ ಮಳೆ ಬಂದರೆ? ಟ್ರಿಪ್ ಎಂಜಾಯ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ಅಂದರೆ ಇಲ್ಲಿಲ್ಲೇ ಒಂಚೂರು ಸುತ್ತಮುತ್ತ ಎಲ್ಲರೂ ಗೋವಾಗೆ ಬಂದಮೇಲೆ ಅಟ್ಲೀಸ್ಟ್ ಒಂದು ಚರ್ಚು ಇಲ್ಲ ಫೌಂಟೇನ್ ಅಂತ ಕಲರ್ ಬಿಲ್ಡಿಂಗ್ ಹತ್ರ ನಾವು ಸುಮ್ಮನೆ ಒಂದು ರೌಂಡಾರು ಹಾಕೊಂಬರೋಣ ಅಂತ ಅಂದ್ಕೊಂಡ್ರೆ ಈ 3 ಹೊತ್ತು ಮಳೆ ಬರೋದ್ರಲ್ಲಿ ರೆಡಿನೂ ಆಗಬೇಕು ಒಂದ್ಸಲ ಆರಾಮಾಗಿ ಚೆನ್ನಾಗಿ ತಂದು ರೂಮಲ್ಲಿ ಮಲ್ಕೋ ಬೀಚ್ ವ್ಯೂ ನೋಡ್ಕೊಂಡಿರ್ಬೇಕು ಅನ್ಸುತ್ತೆ. ನೀವೇ ನೋಡಿ ಮಳೆ ಆ ಮಳೆ ಜೊತೆ ಆ ಗಾಳಿ ಬೇರೆ ಕಂಟಿನ್ಯೂಸ್ ಆಗಿ ಬರುತ್ತೆ, ಸಡನ್ನಾಗಿ ಸ್ಟಾಪ್ ಆಗೋಗುತ್ತೆ, ಮತ್ತೆ ಒಂದು 10-15 ನಿಮಿಷ ಮತ್ತೆ ಮಳೆ ಬರುತ್ತೆ. ಅಪ್ಪ ಈ ಮಳೆ ಸವಾಸ ನಮ್ಗೆ ಮೇನ್ ಪ್ರಾಬ್ಲಮ್ ಏನು ಗೊತ್ತದೆ ಜಾಗ ನನಗೆ ಮಲ್ಕೊಂಡ್ಮೇಲೆ ಬೆಳಗ್ಗೆ ಹೊತ್ತು ಎಗಳ್ಬೇಕು ಅಂತಲೇ ಅನ್ಸಲ್ಲ. ಯಾಕೆಂದರೆ ಡೀಪ್ ಸ್ಲೀಪಲ್ಲಿರ್ತೀನಿ. ಟ್ರಿಪ್ಗಳಿಗೆ ಬಂದ್ರೇ ನಾನು ಏನಾಗುತ್ತೋ ನನಗೆ ಗೊತ್ತಿಲ್ಲ. ಒಂದು ಪಕ್ಷ ಟ್ರಿಪ್ ಹೋಗ್ಬೇಕಾದ್ರೆ ಬೆಳಗ್ಗೆ ಬೇಗ ಎದ್ಬಿಡ್ತೀನಿ. ಆದರೆ ಟ್ರಿಪ್ ಡೇಸಲ್ಲಿ ಬೆಳಗ್ಗೆ ಹೊತ್ತು ಬೇಗ ಎದೊಳ್ಬೇಕು ಅಂತ ಅನ್ಕೊಂಡು ಫಸ್ಟ್ ಆಫ್ ಆಲ್ ಬೆಳಗ್ಗೆ ಎದೊಳೋದೇ ಪ್ರಾಬ್ಲಮ್ ನನಗೆ. ನೋಡಿ ಇಲ್ಲಿದ್ದಾರೆ ಇವರಿಬ್ರು. ನೆಕ್ಸ್ಟ್ ಟೈಮಿಂದ ಇವರಿಬ್ರು ನನ್ನ ಜೊತೆ ಎಲ್ಲರೂ ಬರಬೇಕು ಅಂದರೆ ನಾನು ಬರೋಲ್ಲ, ಬಿಟ್ಬಿಡು ನೀನು ಮಾತಿನ ಮುಂಚೆ ವ್ಲಾಗ್ ಮಾಡ್ತೀಯ ಅಂತ. ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಇರೋ ಜಾಗ ಬಂದು ಅಲ್ಲಿ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇದು ಅಲ್ಲ, ಇದು ಕೆಫೆ. ನೆನ್ನೆ ತೋರಿಸಿದ್ನಲ್ಲ ಕೆಫೆ, ಇದು ಆ ಕಡೆ ನಡ್ಕೊಂಡು ಹೋಗ್ಬೇಕು. ಆದರೆ ಮಳೆ ಬರ್ತಾ ಇದೆ ಗೈಸ್, ಏನು ಮಾಡೋದು? ಇಲ್ಲಾಗ ಈ ವೆದರಿಗೆ ನಾನು ಏನಾದ್ರು ಪೂಲಿಗೆ ಇಳಿದ್ರೆ ಫಿಕ್ಸು 1 ವಾರ ಎದೊಳೋದೇ ಇಲ್ಲ. ಹುಷಾರು ತಪ್ಪಿ ಮಲ್ಕೊಂಡ್ಬಿಡ್ತೀನಿ. ವೆದರ್ ಮಾತ್ರ ನಿಜ ಸಕ್ಕತ್ತಾಗಿ ಮಸ್ತಾಗಿದೆ ವೆದರು. ರೆಡಿ ಎಲ್ಲ ಆಗ್ಬಿಟ್ಟು ಈ ಥರ ಮಳೆ ಬಂದುಬಿಟ್ರೆ ತುಂಬ ಬೇಜಾರಾಗೋಗುತ್ತೆ ಗೈಸ್. ತಿಂಡಿಗೆ ಹೋಗಬೇಕು. ತಿಂಡಿಗೆ ಹೋಗಿ ಏನೇನು ತಿಂಡಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ವ್ಲಾಗ್ ನೋಡ್ತಾ ಇರಿ. ಇವತ್ತೇನೇನು ಮಾಡ್ತೀವಿ, ಇವತ್ತು ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ಫನ್ನಾಗಿರುತ್ತೆ. ನಾವೆಲ್ಲೂ ಹೋದ್ರೂ ಎಲ್ಲೂ ಹೋಗದೇ ಇದ್ರು ನಮ್ಮ ಕಾನ್ವರ್ಸೇಷನ್ನು ಅಥವಾ ನಾವು ಏನೋ ಒಂದು ಫನ್ ಮಾಡ್ತೀವಿ ಗೈಸ್ ನಿಮ್ಮನ್ನು ಎಂಟರ್ಟೈನ್ ಆಗಿರೋಕ್ಕೆ. ಸೊ ಅದಕ್ಕೆ ವ್ಲಾಗ್ನ ಕೊನೆವರೆಗೂ ನೋಡಿ, ಯಾವುದೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ. ನೋಡಿ ಇದೆ ಬ್ರೇಕ್ಫಾಸ್ಟ್ಗೆ ಹೋಗುವಂಥ ಜಾಗ. ಬ್ರೇಕ್ಫಾಸ್ಟ್ಗೆ ಹೋಗೋಕ್ಕೆ ಅಂತ ಓಡ್ತಾಳೆ ಮುಂದೆ. ಬ್ರೇಕ್ಫಾಸ್ಟ್ಗೆ ಹೋಗೋಕ್ಕೆ ಅಂತ ಬೇರೆ ಜಾಗ ಇತ್ತು. ಇವಳು ಮಾತು ಕೇಳ್ಕೊಂಡು ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ವಿ. ಸೊ ಅದಕ್ಕೆ ಒಂದಷ್ಟೊತ್ತು ಕಾದಿ ಮಳೆ ಅಂತೂ ನಿಲ್ಲಿಲ್ಲ, ಬೇರೆ ಲಾಂಗ್ ರೂಟಿಂದ ಹೋಗ್ತಾ ಇದ್ವಿ. ಡೋರು ತೆಗಿಯಕ್ಕೆ ಬರಲ್ಲ. ಸೊ ನೋಡಿ ನಮ್ಮ ಸಂಜನಾ ಒಳ್ಳೆ ಹುಡುಗಿ. ಐಸ್ ಕ್ರೀಮ್ ಇದೆ ಅಂತೆ ಬಂದು ಕಿವಿಲಿ ಹೇಳ್ತಾವಳದೇನು. ಪ್ರೇಸಲ್ಲಂತೂ ಫುಲ್ ಖುಷಿ ಇವಾಗ. ಸೊ ನೋಡಿ ಇಲ್ಲೆಲ್ಲ ಫ್ರೂಟ್ಸ್ ಇದೆ, ಎಲ್ಲ ಜ್ಯೂಸು, ಮಿಕ್ಸ್ಡ್ ಫ್ರೂಟು, ವಾಟರ್ ಮೆಲನು, ಪೈನಾಪಲ್ಲು, ಡಿಟಾಕ್ಸ್ ವಾಟರು, ಕೋಲ್ಡ್ ಕಾಫಿ. ಹಾಂ ಅದು ಬೇಡ, ವಾಟರ್ ಮೆಲನ್ ಒಂದೇ ನಾನು ತಿನ್ನೋದು. ಸೊ ವಾಟರ್ ಮೆಲನ್ ಇದೆ, ಮಸ್ಕ್ ಮೆಲನ್ ಎಲ್ಲ ಬೇಡಪ್ಪ ಇವಾಗ ನನಗೆ. ಜಾಮೂನ್ ನೋಡಿ ಗೈಸ್, ಜಾಮೂನ್. ಇಲ್ಲಿ ಫುಲ್ ಐಸ್ ಕ್ರೀಮ್ ಇದೆ. ಪ್ರೇಸಲ್ಲಿ ಇದನ್ನೇ ನೋಡಿ ಫುಲ್ಲು ಕ್ರೇವ್ ಆಗಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಐಸ್ ಕ್ರೀಮ್ನ ನಮ್ಗೇನು ಬೇಕೋ ರೋಲ್ ಮಾಡಿಕೊಡ್ತಾರೆ. ಮತ್ತು ಇಲ್ಲಿ ಫುಲ್ಲು ಸ್ಪ್ರೌಟ್ಸ್ ಎಲ್ಲ ಇದೆ, ಚೀಸೆಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ಚಿಯಾ ಸೀಡ್ಸು, ಆಲ್ಮಂಡು, ಆಲ್ ಡ್ರೈ ಫ್ರೂಟ್ಸ್, ಕೆಲಾಗ್ಸ್, ಕಾರ್ನ್ಫ್ಲೇಕ್ಸ್, ಕೋಲ್ಡ್ ಮಿಲ್ಕು. ಹನಿ ನೋಡಿ ಗೈಸ್, ಹನಿ ಹೆಂಗಿದೆ, ನ್ಯಾಚುರಲ್ ಹನಿನ ಹಿಂಗೆ ಮಾಡಿ ಇದರಲ್ಲಿ ಹಾಕಿರೋದು. ವಾವ್ ಸಕ್ಕತ್ತಾಗಿದೆ. ಈ ಥರ ಯೋಗಟ್ ಇದೆ, ಸ್ಟ್ರಾಬೆರಿ ಯೋಗಟ್ ಒಂದು,
ಕಿವಿ ಯೋಗಟ್ ಇದು ಮೋಸ್ಟ್ಲಿ ನೋಡಿ ಡಯಟ್ ಮಾಡೋರು ಡಯಟ್ ಫುಡ್ ತಿನ್ಬೋದು. ಇದು ಡಯಟ್ ಮಾಡೋರ್ ಸೆಕ್ಷನ್ ಅಂತಾನೆ ಹೇಳ್ಬೋದು. ಡೋಕ್ಲಾ ಇದೆ ನೋಡಿ ಗೈಸ್. ಡೋಕ್ಲಾ ಅಂದರೆ ಮಾರ್ವಾಡಿ ಸೈಡ್ ಫೇಮಸ್ ಇದು. ನನ್ನ ಮಾರ್ವಾಡಿ ಫ್ರೆಂಡ್ಸ್ ಎಲ್ಲ ಸ್ಕೂಲಲ್ಲಿ ಇದ್ದಾಗ ತರೋರು ಇದನ್ನ. ಅದೆಲ್ಲ ನೀನು ಒಂದೊಂದು ತಗೋ, ನಾನು ತಿನ್ನಲ್ಲ, ಅದೆಲ್ಲ ಜಂಕು. ಅದೆಲ್ಲ ಜಂಕು. ಸಮೋಸ ನನಗೆ ಒಂದು ಹಾಕು, ಏನಾಗಲ್ಲ. ಭಾರಿ ಡಯಟ್ ಮಾಡೋಳ್ತಾರ. ನಾನು ಇವಾಗ ಇವಳು ಹೋದ್ಮೇಲೆ ಹಾಕೊಂಡು ತಿಂತೀನಿ ನಾನು. ಸರಿ ಆಯ್ತು, ನೀನು ಅರ್ಧ ತಿನ್ಬೇಕು ಅಂತ ನಾನು ಅರ್ಧ ತಿನ್ನು ಅಂತಿದ್ಯಾ? ಅದನ್ನೇ 2 ಅವರ್ ಹಾಕೋತೀಯ. ನಡಿ ಸಂಜನ ಸಾಕು. ಬರೀ ಬೆಳಗ್ಗೆ ಜಂಕ್ ತಿನ್ನೋದೇ ಆಗೋಯ್ತು ನಿಂದು. ಎಷ್ಟು ಫುಡ್ ಇರೋದು ನೋಡ್ಬಿಟ್ಟು ಏನು ಹಾಕೋಬೇಕು ಅಂತಾನೆ ಗೊತ್ತಾಗ್ತಿಲ್ವ, ಅದು ಕನ್ಫ್ಯೂಸ್ ಆಗ್ತಾವಳೆ. ಇವಾಗ ಒಂದೇ ಒಂದು ಬನ್ ಹಾಕೊಂಡಿದ್ದಾಳೆ. ಅಲ್ಲ, ನೆನ್ನೆಯಿಂದ ಫುಡ್ಡು ಅಂದ್ಬಿಟ್ಟು ಬಂದು ತಿಂತಾವಳೆ. ಹಾಕು, ವ್ಲಾಗ್ ಮಾಡ್ತಿಲ್ವಾ? ಏನೋ ಒಂದು ಕಿತಾಪತಿ ಮಾಡ್ತಾಳೆ, ಈಗ ಬೀಳಿಸ್ತಾಳೆ ನೋಡಿ. ಬೆಂಗಳೂರಲ್ಲೆಲ್ಲ ಇದು ತಿಂದಿಲ್ವಾ? ಮತ್ತು ಯಾರು ಇದನ್ನ ಬನ್ನೆಲ್ಲ ಹಾಕೋತಾರ ನೋಡಿ ಗೈಸ್. ಅಲ್ಯ ಅದು ನೋಡಿ, ಫ್ರೈಡ್ ರೈಸ್ ನೋಡಿ, ಬಾಯ್ಲ್ಡ್ ರೈಸಲ್ಲಿ ಫ್ರೈಡ್ ರೈಸ್ ಮಾಡಿದ್ದಾರೆ. ಇದೇನಪ್ಪ? ಪನ್ನೀರ್. ಇದು ಹಾಂ, ನಾನ್ ವೆಜಿಟೇರಿಯನ್ ಪನ್ನೀರ್. ಮುಗಚ್ಚ ಘಾಟಿ ಏನೇನೋ ಹೊಸ್ದಾಗಿ ಫುಡ್ದು ಎಲ್ಲ ಸೇಫ್ಟಿ ಮೆಷರ್ಸು ಮತ್ತು ಇವ್ರದ್ದು ಸರ್ಟಿಫಿಕೇಟ್ ಎಲ್ಲ. ಈಗ ಲಂಡನಲ್ಲಿ ಬೇಕ್ರಿ ಐಟಮ್ಸ್ ತಿಂದು ಬೇಕ್ರಿ ಐಟಮ್ಸ್ ತಿನ್ನಬೇಕು ಅಂತಲೇ ಅನಿಸಲ್ಲ. ಈ ಮೈದಾ ಇದು ಕ್ರೊಸಾನು ಅದೆಲ್ಲ ಆ ದೇಶಕ್ಕೆ ಮಾತ್ರ ಚೆನ್ನಾಗೈತೆ. ಬೆಂಗಳೂರಲ್ಲಿ ತಿನ್ನೋಕ್ಕಾಗಲ್ಲ ಕ್ರೊಸಾನೆಲ್ಲ. ಆದರೆ ನೋಡೋಕ್ಕೆ ಸ್ಮೆಲ್ ಮಾಡೋಕ್ಕೆ ಮಾತ್ರ ಯಮ್ಮಿ ಆಗಿದೆ. ಊಟ ತಿನ್ಬಿಟ್ಟಂತೂ ಇದೆಲ್ಲ ತಿನ್ನೋಕ್ಕಾಗಲ್ಲ. ಒಂದೊಂದು ತುತ್ತು ಮಾತ್ರ ತಿನ್ಬೋದಷ್ಟೇ. ನೋಡಿ, ಇಲ್ಲಿ ಫುಲ್ಲು ದೋಸೆ ಕೌಂಟರು, ವಡಾ, ಇಡ್ಲಿ ಎಲ್ಲ ಫುಲ್ ವಿಶಿಷ್ಟ ಭೋಜನ. ನನಗಂತೂ ಯಾಕೆ ರೊಸಾನೂ ಬೇಡ, ಏನೂ ಬೇಡ. ನೋಡಿ ಗೈಸ್, ಡೋನಟ್ನ ಹಿಂಗೆ ಹಾಕಿದ್ದಾರೆ ಇದ್ರೊಳಗಡೆ. ಇದೆಲ್ಲ ಯಾವುದು ನಾವು ತಿನ್ನೋ ಅಂಥದ್ದಲ್ಲ. ಇದು ಪೋರ್ಕು, ಇದು ಹ್ಯಾಮ್ ಅಂದರೆ ಇದು ಕೂಡ ಪೋರ್ಕೆ. ನೋಡಿ, ಮೊಟ್ಟೆ, ಚಿಕನ್ ಸಾಸೇಜು, ಫಿಶ್ಶು ರೈಸಲ್ಲಿ ಫಿಶ್ ಅಂದರೆ ಹೆವಿ ಇಷ್ಟ. ಸೊ ಸ್ಕ್ರ್ಯಾಂಬಲ್ಡ್ ಎಗ್ಸು, ಇಲ್ಲಿ ಕಾಫಿ ಅಷ್ಟು. ಫೈನಲಿ ನೋಡಿ, ಎಲ್ಲ ಹಾಕೊಂಡ್ಬಂದಿದ್ದೀವಿ. ಇಲ್ಲೇ ಬೀಚ್ ವ್ಯೂ ಡೈರೆಕ್ಟು. ತಿಂತ ಬೀಚ್ ನೋಡಿ. ಭೋಜನವಿದು ವಿಚಿತ್ರ ಪಠ್ಯಗಳಿವು. ಈಚೆ ಹೋಗ್ಬೋದಿತ್ತು, ಅದ್ರ ಚಳಿ ಅಂತ ಬೇಡ ಅಂದ್ಕೊಂಡ್ವಿ. ನೋಡಿ ಗೈಸ್, ಇದು ನನ್ನ ಪ್ಲೇಟು. ನಾನೆಷ್ಟು ಇಂಡಿಯನ್ ಫುಡ್ಡು, ಹೆಲ್ದಿ ಫುಡ್ ತಿಂತೀನಿ. ಇವ್ರ ಪ್ಲೇಟ್ ನೋಡಿ, ಸಂಜನಂದು ಪ್ಲೇಟು. ಇದು ಪ್ರೇಸಲ್ ಪ್ಲೇಟು. ಪ್ಲೇಟ್ ಇಸ್ ಫಾರ್ ಎವ್ರಿವನ್. ಹೌದು, ಆದರೆ ಅಂದರೆ ಹಾಕೊಂಬಂದಿದ್ದು ಯಾರು, ಅದು ಮೇಯ್ನಾಗಿ ಇಂಪಾರ್ಟೆಂಟು. ಇವಳು ಹಾಕೊಂಬಂದಿರೋದೆಲ್ಲ ಇವಳು ಬ್ರೇಕ್ಫಾಸ್ಟಿಗೆ ಬರ್ರಿ ಇಂಥದ್ದೇ ತಿನ್ನೋದು ಗೈಸಿ. ಮುರ್ಕ್ ತಿಂಡಿ ಅಂತವೆ. ನನಗೆ ಇಂಥದ್ದು ತಿಂದ್ರೇ ಬ್ರೇಕ್ಫಾಸ್ಟ್ ಅನ್ಸೋದು. ಇಲ್ಲಾಂದರೆ ಫುಲ್ಲು ತಲೆನೋವು ಬಂದು ಗ್ಯಾಸ್ಟ್ರಿಕ್ ಥರ ಆಗೋಗುತ್ತೆ ನನಗೆ. ತಿಂಡಿ ತಿಂದು ಆಮೇಲೆ ಸಿಗ್ತೀವಿ. ಬಾಯ್ ಗಾಯ್ಸ್. ಬಾಯ್. ಊಟ ಆಯಿತು. ಊಟ ಆದರೂ ಕೂಡ ನೋಡಿ, ಇವಳಿಂದ ತಿಂತಾವಳೆ. ಸಂಜನೆ ನೋಡೋ ಗ್ಲೇರ್ ಹೊಡಿತಾವಳೆ. ಐ ವೇಸ್ಟೆಡ್ ಇಟ್. ತಿನ್ನು ಕಂದ. ನೀನು ಚೆನ್ನಾಗಿರ್ಬೇಕು ಸಂಜನಾ. ನೋಡಿ, ಅವಳು ತಟ್ಟೆ. ಇದು ಪರೋಟ ನನ್ನೆಲ್ಲ ತಿಂದೆ. ಇಷ್ಟು ವೇಸ್ಟ್ ಮಾಡವಳೆ. ರೇಸಲ್ಲಂತೂ ಕ್ಲೀನ್ ಕಲ. ಇವಳು ಎಷ್ಟು ನಿಮ್ಮಪ್ಪ ಹೇಳ್ತಾರೆ, ನನ್ನ ಮಗಳು ನಿನ್ನ ಬ್ಲಾಗಲ್ಲಿ ಬರೀ ತಿಂತಾನೆ ಹೇಳ್ತಾರೆ. ಅಂಕಲ್ ನೋಡಿ, ಅಂಕಲ್ ನಿಮ್ಮ ಮಗಳು ತಿಂತಾನೆ ಅವಳೆ. ನೀವು ಅಂಕಲ್ಗಲ್ಲ, ಆಂಟಿಗೆ ಹೇಳ್ಬೇಕು. ಆಂಟಿ ಎಷ್ಟೇ ತಿಂತೀಯ ಅಂತ ಹೇಳಿದ್ರು ಕೂಡ ಇನ್ನೂ ತಿಂತಾವಳೆ. ನೋಡಿ ಅಂಕಲ್, ಆಂಟಿ ತಿನ್ಲಿ ಬಿಡಿ ಅಂಕಲ್, ಪಾಪ ಒಂದು ಜೀವನ ಅಲ್ವಾ. ನೋಡಿ, ಬಕ್ಲವ ಮಾತ್ರ ತಿಂತೀನಿ ಅಂದ್ಲು, ಇವಾಗ ಬ್ರೆಡ್ನು ತಿಂತಾವಳೆ. ಇನ್ನೊಂದು ಅವರಲ್ಲಿ ಹೊಟ್ಟೆ ಹಸುವಾಗುತ್ತೆ ಅಂದ್ಬಿಟ್ಟು ಈಗಲೇ ಎಲ್ಲ ತುರ್ಕೋತಾವಳೆ. ಇವಳು ಕ್ಲೀನ್ ಕಲಾಸ್ ರಾಣಿ. ನಮ್ಮ ಸಂಜನಾ ಇವಳ ಥರ ಪೋಸ್ ಮಾಡಿ ಫೋಟೋ ಅಂತ ಕೇಳಿದ್ರೆ ನಾನು ವಿಡಿಯೋನೇ ತೆಗಿತೀನಿ. ಹಂಗೆ ನಿಂತ್ಕೊ ಫೋಟೋ ತೆಗಿತೀನಿ. ಅವಳ ಥರನೇ ನಿಂತ್ಕೊ. ನಿಂತ್ಕೊ ಸೇಮ್ ಸೈಜ್ ಇದ್ದೀರಾ ಇಬ್ರು ಕೂಡ. ಇಲ್ಲಿ ಜ್ಯೂಸ್ ಕುಡಿತಾಳೆ, ಇಲ್ಲೂ ತಿಂತಾನೆ ಅವಳೆ.
ಅಲ್ಲಿ ಈಚೆಗಡೆ ಕುಂಕುಮ ಅರ್ಶನ ಇಟ್ಟಿದ್ರೆ ಸೋಂಪಿಟ್ಟವ್ರೆ ಅನ್ಬಿಡ್ತೀನಿ. ನಿಮ್ಮಿಬ್ರು ಅದ್ರೊಳಗಡೆ ಹಾಕಿ ಕುಡಿಸ್ಬಿಡ್ಲ. ಏನಿದೆ ಇದ್ರೊಳಗಡೆ? ಏನೋ ಕಾಣಿಸ್ತಿದೆ. ನನಗೂ ಕ್ಯಾಮ್ರಾದೇ ನೋಡ್ಕೋಬೇಕು, ಲೈವಾಗಂತೂ ಕಾಣಲ್ಲ ನನಗೆ. ಹಾಂ, ಕಿಡ್ಸ್ ರೂಮ್ಗೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಮಳೆ ಬಂದಾಗ ಒಂದು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಹೌದೇ, ಹೋಗ್ತಿದ್ದೀವಿ. ಇದು ರಿಸೆಪ್ಷನ್, ಯಾರು ಇಲ್ಲ. ಇದೆಲ್ಲ ಇದೆ, ಜಕುಸಿ ಇದೆ, ಫಿಟ್ನೆಸ್ ಸೆಂಟರ್, ಸ್ಟೀಮ್ ರೂಮ್ ಇಸ್ ದೇರ್. ಪ್ಲೀಸ್ ಲೆಟ್ಸ್ ಗೋ ಟು ಸೋನಾ. ವಿ ಜಸ್ಟ್ ಗಾಟ್ ಎಕ್ಸೈಟೆಡ್ ಗೈಸ್. ಸೊ ನಾವು ಯಾ ಕಲ್ಟ್ ಫಿಟ್ ಅವಾಗ ಗೋಲ್ಡ್ ಸ್ಟ್ರೀಮ್ ಹೋಗ್ತಿದ್ವಿ, ವಾರಕ್ಕೊಂದ್ಸಲಿ ಸ್ಟೀಮ್ ರೂಮ್ ಹೋಗ್ತಿದ್ವಿ ನಾನು ಸಂಜನಾ. ಇವಾಗ ಗೋಲ್ಡ್ ಸ್ಟ್ರೀಮ್ನ ತೆಗೆದು ಬಿಟ್ಟಿದ್ದಾರೆ. ಸೊ ಅದಕ್ಕೆ ಎಷ್ಟೊಂದು ದಿನ ಆಗಿದೆ. ಸೋನ ಹೋಗೋಣ. ಕ್ಯೂಟ್ ಆಗಿದೆ ಅಲ್ವಾ ಇದಂತ? ಎಸ್ ಬಾ. ಇವಾಗ ಇಲ್ಲೆಲ್ಲ ನಂದು ನಿಮ್ದು ಪ್ರೇಸಲ್ದು ಎಲ್ಲ ಫೋಟೋ ಹಾಕ್ತಿದೆ. ವಿಲ್ ಆ್ಯಕ್ಚುಲಿ ಗೋ ನಾವು. ನಿಜ ಬೆಳ್ಳಕ್ಕಾಗೋಣ. ಸೋನಾಗ ಹೋಗೋಣ. ಯಾ ಸೋನಾಗ ಹೋಗೋಣ. ಇದು ಮಕ್ಳ ರೂಮು. ಅದೇ ಮಕ್ಕಳು ರೂಮ್ ಅಂದರೆ ಅದೇ ನಿಮ್ಮ ರೂಮ್. ಯಾ ಅಲೌ ಮಾಡಲ್ಲ ಗೈಸ್. And this is the gym. Oh please. ನಾನು ಇಲ್ಲಿ ಜಿಮ್ ಮಾಡ್ಬೋದು. ಯಾವತ್ತೂ ಮಾಡಲ್ಲ ಅವಳು. ನಮ್ಮ ಸಿರಿಗೆ ಆಡಕ್ಕೆ ಬರಲ್ಲ ಗೈಸ್. ಅವಳಿಗೆ ಬರ. ವಾವ್ ಸೂಪರ್. ಬ್ಯಾಡ್ಮಿಂಟನ್ ಆಡ್ದಂಗೆ ಆಡ್ತಾವಳೆ. ಯಾರಿಗೋ ಹೊಡಿಯಂಗೆ ಇಟ್ಕೊಂಡವಳೆ. ಸೂಪರ್ ಗೈಸ್, ಸೂಪರ್. ಇವಳಿಗೆ ಆಡಕ್ ಬರಲ್ಲ ಗೈಸ್. ನೋಡಿ ಗೈಸ್, ಬರೀ ಮೋಸ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹೆಂಗೆ ಅಂದ್ರೆ ಇವಳೆ ಲಾಸ್ಟ್ಕೊಂಡು ಅವಳಿಗೋಲಿಗೆ ಇವಳೆ ಹಾಕ್ಬಿಟ್ಲು. ಇವಾಗ ಸತತವಾಗಿ ಗೆದ್ದಿರುವವರಿಗೆ ಸನ್ಮಾನ ಮಾಡಬೇಕು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಸಂಜನೆಗೆ ನಾನು ಸೋತೆ ಗೈಸ್. ಇಟ್ಸ್ ಓಕೆ. ನೀನು ಜೀವನದಲ್ಲಿ ಗೆಲ್ಲಬೇಕು, ನೀನು ಚೆನ್ನಾಗಿರ್ಬೇಕು ಅಂತ ನಾನು ಬಿಟ್ಕೊಟ್ಟೆ. ನನ್ನ ಥರ ಫ್ರೆಂಡ್ ನಿಂಗೆಲ್ಲರೂ ಸಿಗ್ತಾರಲ್ಲ. ಇವಳು ಜನ RCB ವರ್ಸಸ್ CSK ಮ್ಯಾಚಲ್ಲಿ 3 ಗೆದ್ರೆ ಆ ಕಡೆ, 5 ಗೆದ್ರೆ ಈ ಕಡೆ ಅಂತ ಆಡ್ತಾಳಲ್ಲ. ಇವಳು ಇವಾಗ ಆ ಥರ ಆಡುತ್ತೆ. ಚಿಕ್ಕ ಮಕ್ಳಿಗಿಂತ ಕಡೆಯಾಗಿ ಆಡ್ತಾ ಇದ್ದೀವಿ, ಬಟ್ ಪರವಾಗಿಲ್ಲ. ಇದು ಆಡಬೇಕು. ಗೇಮ್ ಆಡ್ತಾ ಇರ್ತಾ ಫೋನ್ನೇ ಮರ್ತು ಬಿಟ್ಟಿದ್ದಾಳೆ. ಇವಾಗ ನಾವು ಸೋನಾಗೆ ಹೋಗ್ತೀವಿ. ಸೋನಾ ತೋರಿಸ್ತೀವಿ ಬನ್ನಿ ಫಸ್ಟ್ ನಿಮಗೆ. ಸೋನಾ ಈಸ್ ನಥಿಂಗ್ ಬಟ್ ಸ್ಟೀಮ್ ರೂಮ್. ನೋಡಿ ಈ ಥರ ಇರುತ್ತೆ. ಫುಲ್ಲು ಈ ಕಲ್ಲೆಲ್ಲ ಇರುತ್ತೆ. ಆರಾಮಾಗಿ ಮಲ್ಕೊಂಬಿಡೋದು ಗೈಸ್. ಮಲ್ಕೊಂಡಾಗ ಬಿಸಿ 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 ಹೊಗೆ ಬರುತ್ತೆ. 10 ಮಿನಿಟ್ಸ್ 15 ಮಿನಿಟ್ಸ್ ಅಂತ ಹಾಕಿಟ್ಬಿಟ್ರೆ ಒಂದು 15 ನಿಮಿಷ ಒಳ್ಳೆ ನಿದ್ದೆ ಸೂಪರ್ ಗೈಸ್. ಇದು ಸ್ಟೀಮ್. ಇದು ಸ್ಟೀಮ್ ಮುಂಚೆ ಮಾಡಿದ್ವಿ, ಸೋನಾಗ ಹೋಗಿರಲಿಲ್ಲ. ಇದು ಹಾಟ್ ಸ್ಟೋನ್ಸ್. ಏನಕ್ಕೆ ತೆಗಿಬೇಕಿರು ಒಂದು ಸ್ವಲ್ಪ 5 ನಿಮಿಷ. ಏನಕ್ಕೆ ಅಂತ ಫಸ್ಟ್ ಹೇಳು. ನೋಡಿ 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 ಏನಕ್ಕೆ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡು, ಅದಕ್ಕೂ ಬೇಡ ನೀನು ಒಳಗೆ ಹೋಗೋದು. ಓಡ್ ಬಂದ್ಲು ಗೈಸ್. ಸೋನಾ ನೋಡ್ತಿದ್ರೆ ನೋಡಿ, ನೀವೇ ನೋಡಿ ಏನಕ್ಕೆ ಅಂತ. ದೇ ಹ್ಯಾವ್ ಕ್ಲೀನ್ಡ್ ಆ ರೂಮ್ ಗೈಸ್. ಏನೇ ಹೇಳಿ ಗೈಸ್,
ಏನೇ ಹೇಳಿದ್ರು ಎಂಡ್ ಆಫ್ ದ ಡೇ ಬೆಳಗ್ಗೆ ಇಲ್ಲಿ ಮಲಗಿ ಹಿಂಗೆ ಟಕ್ಕಂತ ಎದ್ದಿದ ತಕ್ಷಣ ಈ ವ್ಯೂ ಇದೆಯಲ್ಲ, ಸೂಪರ್ ಗೈಸ್. ಇವಾಗ ಈ ವ್ಯೂ ಇದೆ, ಈ ವ್ಯೂ ಮ್ಯಾಕ್ಸಿಮಮ್ ಎಷ್ಟು ದಿನ ಎಂಜಾಯ್ ಮಾಡ್ತೀವಿ? ಒಂದು 5 ದಿನ, ಒಂದು ವಾರ ನೋಡ್ತೀವಿ. ಒಂದು ವಾರ ಆದಮೇಲೆ ಬೆಳಗ್ಗೆ ಹೊತ್ತು ನಾವೇ ಎದ್ದೋಗಲ್ಲ ಗೊತ್ತಾ. ಮನೇನ ಈ ಥರ ಬೀಚ್ ಮುಂದೆ ಮಾಡ್ಕೊಂಡ್ರೆ ಅದೇ ಹೇಳಲ್ವ, ಎಲ್ಲ ಒಂದೊಂದು ಟೈಮ್ಗೆ ಅಷ್ಟೇ ಖಚಿತ. ಒಂದೊಂದು ಟೈಮ್ ಆದಮೇಲೆ ಅವೆಲ್ಲ ಸೇಮ್ ಥಿಂಗ್ ಅಲ್ವಾ, ಡೇ ಟು ಡೇ ಆಕ್ಟಿವಿಟಿಗೆ ಅಡ್ಜಸ್ಟ್ ಆಗಿಬಿಡ್ತೀವಿ. ಸೊ ಇದೆಲ್ಲ ಅದಕ್ಕೆ ಟ್ರಿಪ್ ಥರನೇ ಇರಬೇಕು. ಇವಾಗ ಸದ್ಯಕ್ಕೆ ಬಿಸಿಲು ಬಂದಿದೆ, ಸೂರ್ಯ ಬಂದಿದ್ದಾನೆ. ನಾವು ಬೀಚ್ಗೆ ಬಂದಿದ್ದೀವಿ. ನೋಡಿ ಇಲ್ಲಿ ಕಟ್ಟೆ ಥರ ಇದೆ, ಇಲ್ಲಿವರೆಗೂ ಬರುತ್ತೆ ಗೈಸ್ ನೀರು. ನೋಡಿ ಆ ಜಾಗದಲ್ಲಿ ವಾಟರ್ ಸ್ಪ್ಲಾಶ್ ಆದಾಗ ಅದೊಂದು ವ್ಯೂ ಇದೆ ಅಲ್ಲ, ಸಖತ್ತು ಗೈಸ್. ನೋಡಿ ವಾಲಿಬಾಲ್ ಆಡ್ಬೋದು ಇಲ್ಲಿ. ನೋಡಿ ಹೇಳ್ತಾ ಇಲ್ವಾ ಗೈಸ್, ಅದೇ ನಾನು ಅವಾಗಲೇ ಲಾಸ್ಟ್ ಬ್ಲಾಗ್ದಲ್ಲಿ ಹೇಳ್ದಂಗೆ ಗೋವಾಗೆ ಬಂದರೆ ಅಷ್ಟು ದಿನ ಇದ್ದು ಈ ಥರ ರೆಸಾರ್ಟ್ನ ಬುಕ್ ಮಾಡಿಕೊಂಡಾಗ ಸ್ವಲ್ಪ ದಿನ ರೆಸಾರ್ಟಲ್ಲಿ ಇನ್ನು ಸ್ವಲ್ಪ ದಿನ ಗೋವಾ ಸುತ್ತಾಡೋಕ್ಕೆ ಅಂತ ಇಟ್ಕೋಬೇಕು. ನಾವಿವಾಗ ಬಂದಿರೋದು 4 ದಿವಸಕ್ಕೆ 3 nights 4 days ಅಂತ. ಜಾಸ್ತಿ ನಾವು ರೆಸಾರ್ಟಲ್ಲಿ ಸ್ಪೆಂಡ್ ಮಾಡಿ ಆಮೇಲೆ 1-2-3 ಕಡೆ ಗೋವಲ್ಲಿ ನೋಡೋಕೆ ಹೋಗೋದಷ್ಟೇ. ಗೋವಾ ಬಂದು ಬೋರ್ ಆಗಿಲ್ಲ, ಬಟ್ ಎಲ್ಲ ಜಾಗ ನೋಡ್ಬಿಟ್ಟಿದ್ದೀನಲ್ಲ. ಸೊ ಈ ಥರ ಡಿಫ್ರೆಂಟ್ ರೆಸಾರ್ಟ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ಅವಾಗ. ಸೊ ನಾನು ಪ್ರತಿ ಸಲ ಗೋವಾಗೆ ಬಂದಾಗ ಡಿಫ್ರೆಂಟ್ ಸ್ಟೇ ತೊಗೋತೀನಿ. ಈ ಥರ ಇದು ತಾಜ್ ಅಗೋಡಾಗೆ ಹೋಗಿದ್ವಿ ಮುಂಚೆ ನಾನು, ಪ್ರೇಸಲ್ಲೂ ಸಂಜನಾ. ಅಲ್ಲಿ ಕೂಡ ತುಂಬ ಸಖತ್ತಾಗಿತ್ತು, ಪ್ರೈವೇಟ್ ವಿಲ್ಲಾ ಎಲ್ಲ ಇತ್ತು. ಸೊ ಅದಕ್ಕೆ ಈ ಸಲ ತಾಜ್ ಹೆರಿಟೇಜ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಸಲ ಇಲ್ಲಿ ಬುಕ್ ಮಾಡ್ಕೊಂಡಿದ್ದು. ಅಲ್ಲಿ ನೋಡಿ ಒಬ್ರು ಫಿಶಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಬೀಚಲ್ಲಿ ನಿಂತ್ಕೊಂಡು ಇವಳು ಶಿ ಈಸ್ ಎಂಜಾಯಿಂಗ್ ದ ಬೀಚ್ ವ್ಯೂ. ನೋಡಿ ಗೈಸ್, ಬೆಳಗ್ಗೆ ಹೊತ್ತು ಕಸಿನೋ ಹೆಂಗೆ ಕಾಣುತ್ತೆ. ಗೈಸ್ ನಾವಿವಾಗ ಫೌಂಟೇನ್ ಹಾಸ್ ಹತ್ರ ಬಂದಿದ್ದೀವಿ. ಕಾಣಿಸ್ತಿದೆ ಅಲ್ವಾ ಬ್ಯಾಕ್ಗ್ರೌಂಡಲ್ಲಿ? ಸೊ ಅದೇ ಕಲರ್ ಬಿಲ್ಡಿಂಗ್ಸು. ಇರಿ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ನಿಮಗೂ ಕೂಡ. ನೋಡಿ ಗೈಸ್, ಇದೇ ಆ ರೋಡು, ಪಾಂಡಿಚೇರಿಲಿ ಗೋವಾ ಕಲರ್ ಬಿಲ್ಡಿಂಗು. ಇನ್ನು ಮುಂದೆ ಹೋಗಬೇಕು, ಅಲ್ಲಿ ತುಂಬ ಜಾಸ್ತಿ ಇದೆ. ಸೊ ದಿಸ್ ರೋಡ್ ಇಸ್ ಕಾಲ್ಡ್ ಫೌಂಟೇನ್ ಹಾಸ್. ಇದರಲ್ಲಿ ಇಲ್ಲಿ ಬಂದಿರಲಿಲ್ವಂತೆ, ಸೊ ಅದಕ್ಕೆ ಕರ್ಕೊಂಬಂದ್ವಿ. ಇಲ್ಲಿ ಏನಿರಲ್ಲ ಗೈಸ್, ಹಳೇ ಬಿಲ್ಡಿಂಗ್ಗಳನ್ನ ಕಲರಾಗಿ ಪೇಂಟ್ ಮಾಡಿರ್ತಾರೆ. ಕೆಲವೊಂದು ರೆಸ್ಟೋರೆಂಟ್ಸ್ ಇರುತ್ತೆ, ಕೆಲವೊಂದು ಮನೆಗಳಿರುತ್ತೆ ಅಷ್ಟೇ. ಕಲರ್ ಬಿಲ್ಡಿಂಗ್ ಮುಂದೆ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದು. ಇದು ಒನ್ ಆಫ್ ದ ಮೇನ್ ಸ್ಪಾಟ್ ಇನ್ ಗೋವಾ. ಗೈಸ್ ಈ ಥರ ಮನೆಗಳು, ಗೆಸ್ಟ್ ಹೌಸು, ಮತ್ತು ಇಲ್ಲಿ ಅದೇ ಥರದ್ದು ಕಟ್ತಾ ಇದ್ದಾರೆ. ಒಂದು ವೈಟ್ ಕಲರ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಸೊ ಇದನ್ನು ರೆಂಟ್ ಕೊಡ್ತಾರೆ, ಗೆಸ್ಟ್ ಹೌಸ್ ಆಗಿ ಉಪಯೋಗಿಸ್ತಾರೆ. ಇಷ್ಟೊಂದು ಜನದ ಹಳೆಯ ಕಾಲದ ಮನೆ ನೋಡಿ ಈ ಥರ. ಗೈಸ್ ಫೈನಲಿ ನಾವು ಇವಳ ಕೈಯಲ್ಲಿ ಆನ್ ಮಾಡು ಅಂತ ಹೇಳೋರೆ, ಇವಳೇನೇನೋ ಮಾಡ್ತಾವಳೆ. ಸೊ ನಾವು ಸೋನಾಗೆ ಹೋಗೋಕ್ಕಾಗಲಿಲ್ಲ, ಯಾಕೆ ಅಂತ ಅಂದರೆ ಇದು 20 ನಿಮಿಷ ಬೇಕು ಅಂತ ಅಂದರು. ಸೋನಾದಲ್ಲಿ ಏನು ಅಂದರೆ ಈ ಸ್ಟೋನ್ಸ್ ಇದೆಯಲ್ಲ, ಇದೆಲ್ಲ ಹೀಟಪ್ ಆಗಿ ಅಲ್ಲಿ ಇಡ್ತಾರೆ. ಇಲ್ಲಿ ಈ ಕಲ್ ಮೇಲೆ ಇಟ್ಟು ಫುಲ್ಲು ಬೆಂದು ಹೋಗ್ಬಿಡ್ತಾರೆ. ಸೊ ಫುಲ್ಲು ಸ್ವೆಟ್ಟಾಗಿ ಸಣ್ಣ ಆಗೋಗ್ತಾರೆ. ನಾವಿಲ್ಲಿದ್ದೀವಿ ನೋಡಿ. ಫಸ್ಟು ರೆಡಿಯಾಗಿ ಹೊರ್ಗಡೆ ಹೋಗಿ ಮತ್ತೆ ಬಂದು ಮುಖ ತೊಳೆದು ಮತ್ತೆ ರೆಡಿಯಾಗಿ ಸ್ಟೀಮ್ ರೂಮಿಗೆ ಬಂದಿದ್ದೀವಿ. ಆಮೇಲೆ ಮತ್ತೆ ಇನ್ನೊಂದ್ಸಲಿ ರೆಡಿ ಆಗಬೇಕು. ಸೊ ಇದು ಹೀಟಪ್ ಆಗಬೇಕು ನೋಡಿ. ಇದೆಲ್ಲ ರೂಲ್ಸು ಸ್ಟೀಮ್ ರೂಮ್ದು. ನೋಡ್ಕೋ ಸಂಜನಾ, ಏನಿದೆ 11:59 ನಿನ್ನ ನಂಬರು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮ ಲಾಸ್ಟ್ ಡೇ ಆಗೇ ಹೋಯ್ತು, ಆಲ್ಮೋಸ್ಟ್ ಎಲ್ಲ ಆಗೋಯ್ತು. ಸೊ ಲಾಸ್ಟ್ ಡೇ, ಇವಾಗ ಹೊರಡಬೇಕು ಏರ್ಪೋರ್ಟ್ಗೆ. ಸೊ ಒನ್ ಲಾಸ್ಟ್ ಟೈಮ್ ಈ ವ್ಯೂನ ನೋಡ್ಕೊಳ್ಳೋಣ. ನೆಕ್ಸ್ಟ್ ಇನ್ನು ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ. ಸೊ ಇವಾಗ ಬೆಳಗ್ಗೆ 10 o'clockಗೆ ಫ್ಲೈಟ್ ಇದೆ. ಸೊ ಬೇಗ ಹೊರಡಬೇಕು. ಇವಾಗ ಟೈಮ್ ಬಂದು 7:10 ಆಗಿದೆ. ಸೊ ಇವಾಗ ಚೆಕ್ಔಟ್ ಮಾಡಿ ಟಕ್ ಅಂತ ಏರ್ಪೋರ್ಟ್ಗೆ ಹೋಗಬೇಕು. ನೋಡಿ ಹ್ಯೂಮಿಡಿಟಿಗೆ ಹೆಂಗಾಗ್ಬಿಟ್ಟಿದೆ, ಅದನ್ನೇ ನೋಡಿ. ರೂಮೆಲ್ಲ ನೆಂದೋಗಿರೋ ಥರ ಆಗಿದೆ. 2 ನಿಮಿಷ ಬೆಳಗ್ಗೆ ಹೊತ್ತು ವಿಂಡೋ ತೆಗ್ದಿದ್ದಕ್ಕೆ. ನಾವು ಹೊರಡ್ತಾ ಇದ್ದೀವಿ. ಏನು ಅನ್ನಿಸ್ತಿದೆ?
ಹೋಗ್ಬಿಡ, ಇಲ್ಲೇ ಇದ್ಬಿಡು ಇನ್ನೊಂದು 2 ದಿನ. ಒಬ್ಳೆ? ಸರಿ ಇರು, ಹೇಳ್ತೀನಿ. ಎಷ್ಟು ದಿನ ಅಂತ ಬೀಚ್ ವ್ಯೂ ನೋಡೋದು? ಹಾಂ, ಒಂದಲ್ಲ ಒಂದು ದಿನ. 2 ದಿನದಲ್ಲಿ ಏನು ಸ್ವಿಮ್ಮಿಂಗ್ ಮಾಡ್ತೀಯಾ ಬೀಚಲ್ಲಿ? ಇಲ್ಲ ಪರವಾಗಿಲ್ಲ, ಅವಾಗ ಬೋರ್ ಆಗೋಗುತ್ತೆ. 5 ದಿವಸ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಅಯ್ಯೋ ಬಾಯ್ ಬೀಚ್ ವ್ಯೂ. ಫೈನಲಿ ಹೊರಡ್ತಾ ಇದ್ದೀವಿ. ಬಾಯ್. ಒನ್ ಲಾಸ್ಟ್ ಬಾಯ್ ಟು ದ ರೂಮ್. ಬಾಯ್ ಬಾಯ್. ಲೈಟ್ಸ್ ಆಫ್. ಬಾಯ್ ಅಂಟಿಲ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ಜಾಸ್ತಿ ಏನು ಗೊತ್ತಾಗೈತೆ ಮಿಸ್ ಮಾಡ್ಕೊಳ್ಳೋದು. ಇದು ತೋರಿಸ್ತೀನಿ ನಿಮಗೆ. ಈ ಮಿರರ್ ಅಂದರೆ ನನಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ತುಂಬ ಕ್ಯೂಟ್ ಮಿರರ್ ಇದು. ನಮ್ಮ ರೂಮು ಅಂಡರ್ ಗ್ರೌಂಡಲ್ಲಿ ಇರೋದ್ರಿಂದ ಎಷ್ಟು ಮೆಟ್ಲತ್ಬೇಕು ಗೊತ್ತಾ. ಇವಾಗ ಶೆಕೆ ಆಗ್ತಿದೆ ಮತ್ತು ಈ ವ್ಯೂ ಕೂಡ ಮಿಸ್ ಮಾಡ್ಕೋತೀನಿ. ಫೈನಲಿ ನಾವು ಏರ್ಪೋರ್ಟಿಗೆ ಬಂದಿದ್ದೀವಿ. ಎಲ್ಲ ನಮ್ಮ ಬ್ಯಾಗ್ ಎತ್ಕೊಂಡು ಓಡ್ತಾ ಇದ್ದೀವಿ ಅಷ್ಟೇ ಗೈಸ್. ಮುಗೀತು ಟ್ರಿಪ್ ಮುಗೀತು ಗೈಸ್. ಇದೇ ಡಿಜಿ ಯಾತ್ರಾ ಅಂತ ಅಂದರೆ ನಮ್ಮ ಅಕ್ಕ ಸ್ಕ್ಯಾನ್ ಮಾಡಿ ಆನ್ ಸ್ಪಾಟ್ ಬೋರ್ಡಿಂಗ್ ಪಾಸ್ ಡಿಜಿ ಯಾತ್ರಾ ಆ್ಯಪಲ್ಲೇ ಬಂದುಬಿಡುತ್ತೆ. ಅದೊಂದಿದ್ರೆ ಸಾಕು ನಿಮಗೆ ಗೈಸ್. ಅದಿರೋದ್ರಿಂದ ಫುಲ್ಲು ಅಡ್ವಾಂಟೇಜ್. ಟಕ್ 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 ಅಂತ ಎಲ್ಲ ಆಗೋಗುತ್ತೆ ಅಷ್ಟೇ. ಬ್ಯಾಗ್ ಇದಾಗ್ತದೆ. 12 kg ಇದೆ. 12.7. ಗೈಸ್ ಫೈನಲಿ ನಮ್ಮದು ಬೋರ್ಡಿಂಗ್ ಪಾಸ್ ಫಿಸಿಕಲ್ ಆಗಿ ಕೈಗೆ ಬಂದಿದೆ. ಗೋವಾಗೆ ಬರ್ಬೇಕಾರಂತೂ ಕೊಟ್ಟಿಲ್ಲ, ಗೋವಾಯಿಂದ ಹೋಗ್ಬೇಕಾದ್ರೆ ಕೊಡ್ತಾ ಇದ್ದಾರೆ ಬೋರ್ಡಿಂಗ್ ಪಾಸ್ನ. ಎಷ್ಟು ಬೇಗ ಆಯ್ತಪ್ಪ ಚೆಕ್ ಇನ್ ನೋಡಿ. ಗೋವಾ ನ್ಯೂ ಏರ್ಪೋರ್ಟ್ ಇದೆ, ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೈಸ್. ಇದು ಏರ್ಪೋರ್ಟ್ ಒಳಗಡೆ ಸ್ಟಾರ್ಬಕ್ಸ್ ಇದೆ, ಪೂಮಾ ಇದೆ, ಸ್ವರಸ್ಕಿ ಇದೆ, KFC ಎಲ್ಲ ಇದೆ ಗೈಸ್. ಚೆನ್ನಾಗಿದೆ, ರೇಟು ಅಷ್ಟೇ ಚೆನ್ನಾಗಿದೆ. ಐಟಮ್ಸು ಚೆನ್ನಾಗಿರುತ್ತೆ ನೋಡೋಕ್ಕೆ, ರೇಟು ಅಷ್ಟೇ ಚೆನ್ನಾಗಿದೆ. ಆದರೆ ಈ ಶಾಪಲ್ಲಿ ನಾನು ಒಂದು ಸಲ ಬಂದಾಗ ಇದು ಕೇಳಿದ್ದೆ, ಫೋನ್ ಕೇಸು. ಒಂದು ಫೋನ್ ಕೇಸಿಗೆ 8,000 ಹೇಳಿದರು. ಯಾರು 8,000 ರೂಪಾಯಿ ಕೇಸ್ ಹಾಕೋತಾರ? ಅಯ್ಯೋ, 8,000 ರೂಪಾಯಿ ಕೊಟ್ಬಿಟ್ಟು ಅಟ್ಲೀಸ್ಟ್ ವರ್ತಿಟ್ಟಾಗಿ ಏನು ಒಡೆದೋಗಲ್ಲ ಅನ್ನೋ ಥರನ ಇರುತ್ತೆ? ಇಲ್ಲ, ಅದು ಕೂಡ ಏನಿರಲ್ಲ. ಯೂಶ್ವಲಾಗಿ ಬಂದಾಗ ನಾವಿಲ್ಲೇ ಪಿಜ್ಜಾ ತಿನ್ನೋದು. ಅಂದರೆ ಪ್ರತಿ ಸಲ ಫ್ಲೈಟಿಗೆ ಕಾಯ್ಬೇಕಾರೆ ಬೇಗ ಕೊಡೋದು ಇದೊಂದೇ ಫುಡ್ ಇಲ್ಲಿ. ಇನ್ನು ಮಿಕ್ಕಿದೆಲ್ಲ ಲೇಟು, ಇನ್ನು ಮಿಕ್ಕಿದೆಲ್ಲ ತುಂಬ ಕಾಸ್ಟ್ಲಿ. ಇದೊಂದೇ ಬಜೆಟ್ ಫ್ರೆಂಡ್ಲಿ. ಸೊ ಇಲ್ಲೇ ತಿಂತೀವಿ. ಈಗಲೂ ಕೂಡ ಇಲ್ಲೇ ತಿಂತೀನಿ. ಇಲ್ಲೊಂದು ಸಲ ತಿಂದಿದ್ದೆ ಗೈಸ್, ನಾನು 600 ರೂಪಾಯಿ ಕೊಟ್ಟಿದ್ದೆ ಗೈಸ್ ಅಲ್ಲಿ ಒಂದು ದೋಸೆಗೆ. ನಾನು idli.com ಅಲ್ಲಿ. ಹಾಂ, ಏಕೆ? idli.com ಅಂತೆ. ಅಲ್ಲಿ 600 ರೂಪಾಯಿ ಲಾಸ್ಟ್ ಟೈಮ್ ನಾವು ತಗೊಂಡಾಗ. ನಾನು 10 ಜನಕ್ಕೆ ಊಟ ಹಾಕ್ಬಿಡ್ತೀನಿ. 600 ರೂಪಾಯಿಗೆ 10 ಜನಕ್ಕಲ್ಲ, ಇನ್ನೂ ಜಾಸ್ತಿನೇ ಆಯ್ತದ ಬಾ ಇಡ್ಲಿ ಆದರೆ. ಗೈಸ್ ನಮ್ಮ ಊರು ಬೆಂಗಳೂರು. ವಿ ಆರ್ ಬ್ಯಾಕ್. ಗೈಸ್ ನಮ್ಮ ಪ್ರೇಸಲ್ ಪರಿಸ್ಥಿತಿ ನೋಡಿ ಗೈಸ್. ಏನೋ ಡೈಲಾಗ್ ಕೇಳಲ್ಲು. ನಾವಿವಾಗ ಟರ್ಮಿನಲ್ 1 ಏರ್ಪೋರ್ಟಲ್ಲಿ ಇದ್ದೀವಿ. ಏನು ಕೇಳಿದೆ ಹೇಳು ಪ್ರೇಸಲ್ ಇನ್ನೊಂದ್ಸಲ? ಹೇಳು ಸಂಜನಾ, ನೀನು ಏನಂದ್ಲೋಳು? ಆಟೋ ಬರಲ್ವಾ? ಜೋರಾಗಿ ಹೇಳು. ಇಲ್ಲೆಲ್ಲ ಆಟೋ ಬರಲ್ವಾ ಅಂತ. ಒಳ್ಳೆ ಕತೆ ಗೈಸ್ ಹೇಳ್ದು. ಇವಾಗ ಕ್ಯಾಬ್ ಬುಕ್ ಮಾಡ್ಕೋಬೇಕು. ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ರೈಟ್ ಹೇಳಿ ಸ್ಲೀಪ್ ಹಾಕ್ಬಿಡೋದಪ್ಪ. ಸ್ಲೀಪೇ. ಹೆಂಗಿತ್ತು ಟ್ರಿಪ್ಪು? ಅವಳಿನ್ನೂ ಹಸಿವಾಗ್ತಿದೆ. ಅವಳು ಇನ್ನೊಂದ್ಸಲಿ ತಿನ್ಬೇಕಂತೆ. ಏನು ನಮಗೆ ಬ್ಯಾಗೇಜ್ ನೋಡಿ, ಲಗೇಜ್ ಎತ್ಕೊಳ್ಳೋ ಟೆನ್ಷನ್ ಅಂದರೆ, ಈ ಅಕ್ಕ ಮಹಾತಾಯಿಗೆ ಏನು ಟೆನ್ಷನ್ ಅಂದರೆ, ನಾನು ಊಟ ಮಾಡ್ಬಿಟ್ಟು ಹೋಗ್ಲಾ ಇಲ್ಲ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಲಾ ಅನ್ನೋ ಟೆನ್ಷನ್ ಇವಳಿಗೆ. ಮಿನಿ ರಾಜು ಆಗೋಗೋಳೆ. ಸರಿ, ನಿಂಗೆ ಹೆಂಗಿತ್ತು ಟ್ರಿಪ್ಪು? ಅಮೇಝಿಂಗ್. ಐ ವಾಂಟ್ ಟು ಗೋ ಬ್ಯಾಕ್. ವೇರ್?
ಗೋವಾ ಸಖತ್ತಾಗಿತ್ತು ಟ್ರಿಪ್. ಹಾಂ ವಿಲ್ ಗೋ ಬ್ಯಾಕ್ ನೆಕ್ಸ್ಟ್ ಇಯರ್ ಅಗೇನ್. ಹಾಂ ಅವಳು ಲಂಡನಿಂದ ವಾಪಸ್ ಬಂದಮೇಲೆ ನಾನು ಹೈದ್ರಾಬಾದಿಂದ ವಾಪಸ್ ಬಂದಮೇಲೆ ನೆಕ್ಸ್ಟ್ ಇಯರೇ ಮತ್ತೆ ಗೋವಾಗೆ ಬರೋದು ಅಷ್ಟೇ. ಸರಿ ಬಾಯ್ ಹೇಳ್ಬಿಡು. ಬಾಯ್. ಓಕೆ ಗೈಸ್, ಬ್ಲಾಗ್ ಇಷ್ಟ ಆಗಿದ್ರೆ ಎಂಡ್ ಮಾಡ್ಬಿಡು ಬ್ಲಾಗ್. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಂಗೆಲ್ಲ ಕೈ ತೋರಿಸ್ತಾರಾ? ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕ್ಲೀನಾಗಿ ಬ್ಲಾಗ್ ಹೇಳ್ಬೇಕು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾನೆ ಇರಿ. ಟೇಕ್ ಕೇರ್, ಬೈ ಬಾಯ್.